ನಮಸ್ಕಾರ. ನಮ್ಮ ಸಂಜು ಟಾಕ್ಸ್ ವಿತ್ ಯು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ನಮಸ್ಕಾರ. ಇವತ್ತು ನಾವು ನಮ್ಮ ದೇಹದ ಒಂದು ಅದ್ಭುತ ಪ್ರಕ್ರಿಯೆ ಬಗ್ಗೆ ಮಾತಾಡೋಣ. ಅಂದ್ರೆ ಜೀರ್ಣಕ್ರಿಯೆ. ಹೌದು, ನಾವು ತಿಂದಿದ್ದು ಹೇಗೆ ಶಕ್ತಿಯಾಗುತ್ತೆ ಅನ್ನೋದು ನಿಜಕ್ಕೂ ಒಂದು ಸ್ವಾರಸ್ಯಕರ ವಿಷಯ ಅಲ್ವಾ? ಖಂಡಿತ. ನಾವು ಜೀರ್ಣಕ್ರಿಯೆಯ ರಹಸ್ಯ, ಬಾಯಿಯಿಂದ ದೊಡ್ಡ ಹುರುಳುವರೆಗೆ ಅನ್ನೋ ಮೂಲವನ್ನ ನೋಡ್ತಾ ಇದ್ದೀವಿ. ಸೊ ಈ ಪಯಣವನ್ನ ಸ್ವಲ್ಪ ವಿವರವಾಗಿ ನೋಡೋಣ. ಎಸ್, ಇದು ಬಾಯಿಂದ ಶುರುವಾಗಿ ಆಮೇಲೆ ಅನ್ನನಾಳ, ಹೊಟ್ಟೆ, ಸಣ್ಣ ಕರುಳು, ದೊಡ್ಡ ಕರುಳು ಹೀಗೆ ಹೋಗುತ್ತೆ. ಪ್ರತಿಯೊಂದು ಹಂತದಲ್ಲೂ ಅದರದೇ ಆದ ವಿಶೇಷತೆ ಇದೆ. ಹಾಗಾದ್ರೆ ಮೊದಲ ನಿಲ್ದಾಣ ಅಂದ್ರೆ ಬಾಯಿ. ನಾವಲ್ಲಿ ಆಹಾರವನ್ನ ಜಗಿತೀವಿ, ಅಂದ್ರೆ ಚಿಬ್ತೀವಿ. ಇದು ಬರೀ ಸಣ್ಣ ತುಂಡು ಮಾಡೋಕ ಅಥವಾ ಬೇರೆ ಏನಾದ್ರೂ ಇದೆಯಾ? ಆಕ್ಚುಲಿ ಅದಕ್ಕಿಂತ ಹೆಚ್ಚು. ಜಗಿಯೋದ್ರಿಂದ ಆಹಾರದ ಮೇಲ್ಮೈ ವಿಸ್ತೀರ್ಣ ಜಾಸ್ತಿ ಆಗುತ್ತೆ. ಆಗ ಜೀರ್ಣರಸಗಳು, ಎನ್ಸೈಮ್ಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ಬೋದು. ಓ, ಅಷ್ಟೇ ಅಲ್ಲ, ನಮ್ಮ ಲಾಲಾರಸದಲ್ಲಿ ಅಮಿಲೇಸ್ ಅಂತ ಒಂದು ಎನ್ಸೈಮ್ ಇರುತ್ತೆ. ಅದು ಕಾರ್ಬೋಹೈಡ್ರೇಟ್ಸ್ಗಳನ್ನ ಅಂದ್ರೆ ಪಿಷ್ಟವನ್ನ ಅಲ್ಲೇ ಜೀರ್ಣ ಮಾಡೋಕೆ ಶುರು ಮಾಡುತ್ತೆ. ಅದಕ್ಕೆ ಅನ್ಸುತ್ತೆ ಕೆಲವು ಪದಾರ್ಥ ಹೆಚ್ಚು ಹೊತ್ತು ಚಗಿದ್ರ ಸ್ವಲ್ಪ ಸಿಹಿ ಬರೋದು. ಎಕ್ಸಾಕ್ಟ್ಲಿ. ಹೌದು, ಅದಕ್ಕೆ ಚೆನ್ನಾಗಿ ಜಗೆದು ತಿನ್ಬೇಕು ಅನ್ನೋದು ಬರೀ ಹಿರಿಯರ ಮಾತು ಅಷ್ಟೇ ಅಲ್ಲ, ಸೈಂಟಿಫಿಕ್ ರೀಸನ್ ಕೂಡ ಇದೆ. ಸರಿ ಸರಿ. ಈಗ ಬಾಯಿಂದ ಆಹಾರ ಮುಂದೆ ಹೋಗ್ಬೇಕಲ್ಲ, ಅದು ಹೇಗೆ? ಅನ್ನನಾಳದ ಮೂಲಕನಾ? ಹೌದು, ಅದು ಪೆರಿಸ್ಟಾಲ್ಸಿಸ್ ಅಂತ ಒಂದು ಪ್ರಕ್ರಿಯೆ. ಅಂದ್ರೆ ಅನ್ನನಾಳದ ಸ್ನಾಯುಗಳು ಸಂಕೋಚನ ವಿಕಸನ ಆಗ್ತಾ ವೇವ್ಸ್ ಮಾದರಿ ಆಹಾರವನ್ನ ಕೆಳಗೆ ತಳ್ಳುತ್ತೆ, ಹೊಟ್ಟೆ ಕಡೆಗೆ. ವೇವ್ಸ್ ತರನಾ? ಹೌದು. ಇದು ಎಷ್ಟು ಪವರ್ಫುಲ್ ಅಂದ್ರೆ ನೀವು ತಲೆ ಕೆಳಗಾಗಿ ನಿಂತು ಏನಾದ್ರೂ ನುಂಗಿದ್ರೂ ಅದು ಹೊಟ್ಟೆಗೆ ಹೋಗುತ್ತೆ. ಗ್ರಾವಿಟಿ ವಿರುದ್ಧನೂ ಕೆಲಸ ಮಾಡುತ್ತೆ. ಅಬ್ಬಾ, ಹೌದಾ? ನಮ್ಮ ದೇಹದೊಳಗೆ ಇಂಥ ವ್ಯವಸ್ಥೆ ಇದೆಯಾ? ಸರಿ, ಹಂಗೆ ಆಹಾರ ಹೊಟ್ಟೆಗೆ ಬಂತು. ಹೊಟ್ಟೆ ಅಂದ್ರೆ ಅದು ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಇದ್ದ ಹಾಗೆ ಅಲ್ವಾ? ಅಲ್ಲಿ ಏನ್ ನಡೆಯುತ್ತೆ? ಕೆಲವರಿಗೆ ಹೊಟ್ಟೆ ಉರಿ ಬರುತ್ತಲ್ಲ, ಯಾಕೆ? ನೋಡಿ, ಹೊಟ್ಟೆಯಲ್ಲಿ ಮುಖ್ಯವಾಗಿ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತೆ ಪೆಪ್ಸಿನ್ ಅನ್ನೋ ಎನ್ಸೈಮ್ ಇಡುತ್ತೆ. ಈ ಆಸಿಡ್ ಇದೆಯಲ್ಲ, ಇದು ತುಂಬಾ ಸ್ಟ್ರಾಂಗ್. ಹೌದು. ಇದು ಆಹಾರದಲ್ಲಿರೋ ಬ್ಯಾಕ್ಟೀರಿಯಾನ ಸಾಯಿಸುತ್ತೆ ಮತ್ತೆ ಪೆಪ್ಸಿನ್ ಕೆಲಸ ಮಾಡೋಕೆ ಬೇಕಾದ ವಾತಾವರಣ ಕೊಡುತ್ತೆ. ಪೆಪ್ಸಿನ್ ಪ್ರೋಟೀನ್ಗಳನ್ನ ಒಡೆಯೋಕೆ ಶುರು ಮಾಡುತ್ತೆ. ಆಸಿಡ್ ಅಂದ ತಕ್ಷಣ ಉರಿ ಅಂತೆಲ್ಲ ನೆನಪಾಗುತ್ತೆ. ಹೌದು. ಕೆಲವೊಮ್ಮೆ ಆ ಆಸಿಡ್ ಜಾಸ್ತಿ ಆದ್ರೆ ಅಥವಾ ಹೊಟ್ಟೆಯ ಒಳಪದರಕ್ಕೆ ಏನಾದ್ರೂ ಸಮಸ್ಯೆ ಇದ್ರೆ ಉರಿ ಅನುಭವ ಆಗಬಹುದು. ಆದ್ರೆ ಆರೋಗ್ಯಕರ ಹೊಟ್ಟೆಯಲ್ಲಿ ಆ ಪದರ ಆಸಿಡ್ನಿಂದ ರಕ್ಷಣೆ ಕೊಡುತ್ತೆ. ಸೊ ಆ ಆಮ್ಲ ಜೀರ್ಣಕ್ರಿಯೆಗೆ ತುಂಬಾನೇ ಅಗತ್ಯ. ಅಂದ್ರೆ ಹೊಟ್ಟೆ ಆಮ್ಲ ಬರೀ ತೊಂದರೆ ಕೊಡುವುದಲ್ಲ, ಅದಕ್ಕೆ ಅದರದೇ ಆದ ಮುಖ್ಯ ಕೆಲಸ ಇದೆ. ಸರಿ, ಹೊಟ್ಟೆಯನ್ನ ಮುಂದೆ ಆಹಾರ ಸಣ್ಣ ಕರಳಿಗೆ ಹೋಗುತ್ತಲ್ವಾ? ಮೂಲಗಳ ಪ್ರಕಾರ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೇಜ್ ಅಂತ. ಖಂಡಿತವಾಗಿಯೂ. ಸಣ್ಣ ಕರಳು ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಸುಮಾರು 20 ಅಡಿ ಉದ್ದ ಇರುತ್ತೆ. 20 ಅಡಿ? ಹೌದು. ಇಲ್ಲೇ ಮ್ಯಾಕ್ಸಿಮಮ್ ಡೈಜೆಷನ್ ಮತ್ತೆ ಪೋಷಕಾಂಶಗಳ ಅಬ್ಸಾರ್ಪ್ಷನ್ ಆಗೋದು. ಅಂದ್ರೆ ವಿಟಮಿನ್ಸ್, ಮಿನರಲ್ಸ್, ಗ್ಲೂಕೋಸ್ ಎಲ್ಲ ರಕ್ತಕ್ಕೆ ಸೇರೋದು ಇಲ್ಲೇ. ಓ, ಇದಕ್ಕೆ ಬೇರೆ ಅಂಗಗಳ ಸಹಾಯ ಇದೆಯಾ? ಖಂಡಿತ. ಲಿವರ್ನಿಂದ ಪಿತ್ತರಸ ಅಂದ್ರೆ ಬೈಲ್ ಬರುತ್ತೆ. ಪ್ಯಾಂಕ್ರಿಯಾಸ್ನಿಂದ ಬೇರೆ ಬೇರೆ ಎನ್ಸೈಮ್ಗಳು ಬರುತ್ತೆ. ಇವೆಲ್ಲ ಸೇರಿ ಕೊಬ್ಬು, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಗಳನ್ನ ಪೂರ್ತಿಯಾಗಿ ಜೀರ್ಣ ಮಾಡ್ತವೆ. ನಮ್ಮ ದೇಹಕ್ಕೆ ಬೇಕಾದ ಎನರ್ಜಿ ಸಿಗೋ ಅಸಲಿ ಜಾಗ ಇದು. ವಾವ್! ಇಷ್ಟೊಂದು ಉದ್ದ, ಇಷ್ಟೆಲ್ಲ ಕೆಲ್ಸ. ನಮ್ಮ ದೇಹದ ಮೆಕ್ಯಾನಿಸಮ್ ಗ್ರೇಟ್ ಅಲ್ವಾ? ಸರಿ, ಸಣ್ಣ ಕರುಳಿನ ನಂತರ ದೊಡ್ಡ ಕರುಳು. ಅಲ್ಲಿಗೆ ಹೋಗುವಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲಾ ಕೆಲ್ಸ ಮುಗ್ದಿರುತ್ತೆ ಅನ್ಸತ್ತೆ. ಹೌದು. ಪೋಷಕಾಂಶಗಳ ಹೀರಿಕೆ ಬಹುತೇಕ ಮುಗ್ದಿರುತ್ತೆ. ದೊಡ್ಡ ಕರುಳಿನ ಅಂದ್ರೆ ಲಾರ್ಜ್ ಇಂಟೆಸ್ಟೈನ್ನ ಮುಖ್ಯ ಕೆಲಸ ಏನಂದ್ರೆ ಜೀರ್ಣ ಆಗದೆ ಉಳಿದಿರೋ ಆಹಾರದಿಂದ ನೀರು ಮತ್ತು ಕೆಲವು ಎಲೆಕ್ಟ್ರೋಲೈಟ್ಗಳನ್ನ ಮತ್ತೆ ದೇಹಕ್ಕೆ ಹೀರ್ಕೊಳ್ಳೋದು. ಅಂದ್ರೆ ವಾಟರ್ ಬ್ಯಾಲೆನ್ಸ್ಗೆ ಇದು ಮುಖ್ಯನಾ? ತುಂಬಾ ಮುಖ್ಯ. ನೀರನ್ನ ಹೀರ್ಕೊಂಡು ಉಳಿದ ತ್ಯಾಜ್ಯವನ್ನ ಘನ ರೂಪಕ್ಕೆ ತಂದು ಆಮೇಲೆ ದೇಹದಿಂದ ಹೊರಹಾಕೋಕೆ ರೆಡಿ ಮಾಡುತ್ತೆ. ಇದು ಸರಿಯಾಗಿ ನಡೆಯಲಿಲ್ಲ ಅಂದ್ರೆ ಡಿಹೈಡ್ರೇಷನ್ ಅಥವಾ ಮಲಬದ್ಧತೆ ಸಮಸ್ಯೆ ಆಗ್ಬೋದು. ಓಕೆ, ಅಂದ್ರೆ ಬಾಯಿಂದ ಶುರುವಾಗಿ ದೊಡ್ಡ ಕರುಳಿನವರೆಗೆ ಪ್ರತಿಯೊಂದು ಹಂತನೂ ಅದರದ್ದೇ ಆದ ರೀತಿಯಲ್ಲಿ ಮುಖ್ಯನೇ. ಈ ಇಡೀ ಪ್ರೋಸೆಸ್ ಸ್ಮೂತ್ ಆಗಿ ನಡಿಬೇಕು ಅಂದ್ರೆ ನಾವೇನ್ ಮಾಡ್ಬೋದು? ಕೆಲವು ಟಿಪ್ಸ್ಗಳು ಅದರಲ್ಲ ಮೂಲದಲ್ಲಿ. ಹೌದು, ಕೆಲವು ಸಿಂಪಲ್ ಅಭ್ಯಾಸಗಳು ಸಾಕು. ಮೊದಲನೇದಾಗಿ ಆಹಾರವನ್ನ ನಿಧಾನವಾಗಿ ಚೆನ್ನಾಗಿ ಜಗದು ತಿನ್ಬೇಕು.
ಎರಡನೇದು ದಿನಕ್ಕೆ ಸಾಕಷ್ಟು ನೀರು ಕುಡಿಯೋದು. ಇದು ಇಡೀ ಸಿಸ್ಟಮ್ಗೆ ಹೆಲ್ಪ್ ಮಾಡುತ್ತೆ. ಸರಿ. ಆಮೇಲೆ ಊಟದ ಟೈಮ್ ಆದಷ್ಟು ರೆಗ್ಯುಲರ್ ಆಗಿ ಇಟ್ಕೊಳ್ಳೋದು. ಮತ್ತೆ ತೂಕ ಇಳಿಸ್ಬೇಕು ಅಂತ ವಿಪರೀತ ಉಪವಾಸ ಮಾಡೋದು ಒಳ್ಳೇದಲ್ಲ. ಬ್ಯಾಲೆನ್ಸ್ಡ್ ಡಯಟ್ ಬೇಕು. ಹೌದು. ಕೊನೆಯದಾಗಿ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ. ದಿನಕ್ಕೊಂದು 30 ನಿಮಿಷ ವಾಕ್ ಮಾಡಿದ್ರೂ ಸಾಕು, ಅದು ಜೀರ್ಣಕ್ರಿಯೆಗೆ ತುಂಬಾನೇ ಸಹಾಯಕಾರಿ. ಇದನ್ನೆಲ್ಲ ಕೇಳಿದ್ಮೇಲೆ ನಾವು ಸುಮ್ಮನೆ ಊಟ ಮಾಡ್ತೀವಿ, ಆದರೆ ನಮ್ಮ ದೇಹದೊಳಗಡೆ ಎಷ್ಟು ದೊಡ್ಡ, ಎಷ್ಟು ಕಾಂಪ್ಲೆಕ್ಸ್ ಅದೊಂದು ಪ್ರೋಸೆಸ್ ನಡೆಯುತ್ತೆ ಅಂತ ಅನ್ಸುತ್ತೆ ಅಲ್ವಾ? ನಿಜ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯದ ಬಗ್ಗೆ ನಮ್ಗೆ ಇನ್ನೂ ಹೆಚ್ಚು ಕಾಳಜಿ ಬರುತ್ತೆ. ಮೂಲದಲ್ಲಿ ಹೇಳಿದ ಹಾಗೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಅನ್ನೋದು ಅಕ್ಷರಶಃ ಸತ್ಯ. ನಾವು ಏನು ತಿಂತೀವಿ, ಹೇಗೆ ತಿಂತೀವಿ ಅನ್ನೋದ್ರ ಮೇಲೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಅವಲಂಬಿತವಾಗಿರುತ್ತೆ. ಕರೆಕ್ಟ್. ಸೊ ಮುಂದಿನ ಸಾರಿ ಊಟ ಮಾಡುವಾಗ ಈ ಆಹಾರ ನಮ್ಮ ದೇಹಕ್ಕೆ ಹೇಗೆ ಶಕ್ತಿ ಕೊಡುತ್ತೆ ಅಂತ ಒಂದು ಕ್ಷಣ ಯೋಚಿಸಿದ್ರೆ ಬಹುಶಃ ನಮ್ಮ ಆಹಾರ ಪದ್ಧತಿ ಬಗ್ಗೆ ಇನ್ನೂ ಸ್ವಲ್ಪ ಗಮನ ಹರಿಸಬಹುದು. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.